ಟೀಸರ್ ಇದೇ ಆಗಸ್ಟ್ 28ನೇ ತಾರೀಕು ಮುಂಬೈಯಲ್ಲಿ ಅದ್ದೂರಿಯಾಗಿ ಬಿಡುಗಡೆಯಾಗಲಿದೆ. ನೀವೆಲ್ಲರೂ ಅಂದ್ರೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರ ಅಭಿಮಾನಿಗಳು, ಹಾಗೆ ನಮ್ಮ ಕರ್ನಾಟಕದ ಜನತೆ, ನೀವೆಲ್ಲರೂ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರ ಬಾಲಿವುಡ್ ಸಿನಿಮಾಗೆ ಕಾಯ್ತಾ ಇದ್ದೀರಾ? ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಬಿ ಟೌನ್ನ ಕಬ್ಜಾ ಮಾಡೋದಕ್ಕೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಎಂಟ್ರಿ ಕೊಟ್ಟಿದ್ದಾರೆ. ಈ ಸ್ಟೋರಿ ಏನಂತ ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರಲ್ಲ ಈ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಈ ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂತ ನೋಡ್ಬಿಡೋಣ. ಕನ್ನಡ ಸಿನಿಮಾ, ಇಲ್ಲಿನ ಕಲಾವಿದರು, ತಂತ್ರಜ್ಞರು ಬಾಲಿವುಡ್ ಅನ್ನೇ ಕಬ್ಜಾ ಮಾಡೋ ದಿನ ದೂರ ಇಲ್ಲ ಸ್ವಾಮಿ. ಈ ನಿಟ್ಟಿನಲ್ಲಿ ಈಗ ನಮ್ಮ ನಿರ್ದೇಶಕರಾದ ಆರ್ ಚಂದ್ರು ಅವರು ಕನ್ನಡ ಸ್ಟಾರ್ ಶಿವಣ್ಣ ಅವರೊಂದಿಗೆ ಒಂದು ಬಾಲಿವುಡ್ ಸಿನಿಮಾಗೆ ಎಂಟ್ರಿ ಕೊಡ್ತಿದ್ದಾರೆ. ಬನ್ನಿ, ಈ ಸ್ಟೋರಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಏನಪ್ಪಾ ಈ ವಿಷಯ ಅಂದ್ರೆ, ಪ್ಯಾನ್ ಇಂಡಿಯಾ ಸಿನಿಮಾ ಸಂಸ್ಕೃತಿಗೆ ಮರುಜೀವ ತಂದ ಸ್ಯಾಂಡಲ್ವುಡ್ ಇಂದ ಮತ್ತೊಬ್ಬ ಸ್ಟಾರ್ ಶಿವಣ್ಣ ಅವರು ಬಾಲಿವುಡ್ಗೆ ಎಂಟ್ರಿ ಕೊಡ್ತಿದ್ದಾರೆ. 2010ರಲ್ಲಿ ಶಿವಣ್ಣ ಅವರೊಂದಿಗೆ ಮೈಲಾರಿ ಎಂಬ ಬ್ಲಾಕ್ ಬಸ್ಟರ್ ಸಿನಿಮಾ ನಿರ್ದೇಶನ ಮಾಡಿದ್ದ ಆರ್ ಚಂದ್ರ ಅವರು ಈಗ 16 ವರ್ಷಗಳ ಬಳಿಕ ಶಿವಣ್ಣ ಅವರಿಗೆ ಬಾಲಿವುಡ್ ನಲ್ಲಿ ಸಿನಿಮಾ ಮಾಡ್ತಿದ್ದಾರೆ. ಇತ್ತೀಚೆಗೆ ಅವರು ಒಂದು ಸಂದರ್ಶನದಲ್ಲಿ ಏನ್ ಹೇಳಿದರೆ ನೋಡ್ಕೊಂಡ್ ಬಿಡೋಣ ಬನ್ನಿ. ಇದರ ಬಗ್ಗೆ ಮಾತನಾಡಿರುವ ನಮ್ಮ ನಿರ್ದೇಶಕ ಆರ್ ಚಂದ್ರ ಅವರು, ಶಿವರಾಜ್ ಕುಮಾರ್ ಜೊತೆಗೆ ಸಿನಿಮಾ ಮಾಡಬೇಕನ್ನೋದು ಪ್ರತಿಯೊಬ್ಬ ಕನ್ನಡ ಸಿನಿಮಾ ಮೇಕರ್ಸ್ಗಳ ಕನಸು. ಆದ್ರೆ ಅವರ ಚೊಚ್ಚಲ ಬಾಲಿವುಡ್ ಸಿನಿಮಾಗೆ ನಿರ್ದೇಶಕನಾಗುವ ಅದೃಷ್ಟ ನನಗೆ ಸಿಕ್ಕಿದೆ. ಇದು ಕನ್ನಡ ಹಾಗೂ ಹಿಂದಿಯಲ್ಲಿ ಏಕಕಾಲಕ್ಕೆ ನಿರ್ಮಾಣವಾಗಲಿದೆ. ನನ್ನ ಕಬ್ಜಾ ಸಿನಿಮಾ ನೋಡಿ ಜನರು ಹೇಗೆ ಸರ್ಪ್ರೈಸ್ ಆಗಿದ್ರು, ಈ ಸಿನಿಮಾ ನೋಡಿ ಕೂಡ ಅಷ್ಟೇ ಅಚ್ಚರಿ ಪಡ್ತಾರೆ. ಇದರ ಟೈಟಲ್ ಹಾಗೂ ಸಾರಾಂಶ ಹೇಳುವ ಮೊದಲು ಟೀಸರ್ ಇದೇ ಆಗಸ್ಟ್ 28ನೇ ತಾರೀಕು ಮುಂಬೈಯಲ್ಲಿ ಅದ್ದೂರಿಯಾಗಿ ಬಿಡುಗಡೆಯಾಗಲಿದೆ. ಸೆಪ್ಟೆಂಬರ್ 7ರಂದು ಬೆಂಗಳೂರಿನಲ್ಲಿ ಇದರ ಮುಹೂರ್ತ ಕೂಡ ನಡೆದು ತಕ್ಷಣವೇ ಶೂಟಿಂಗ್ ಆರಂಭವಾಗುತ್ತೆ ಅಂತ ನಮ್ಮ ಆರ್ ಚಂದ್ರ ಅವರು ಹೇಳಿದ್ದಾರೆ. ಈ ಸಿನಿಮಾ ದೊಡ್ಡ ಬಜೆಟ್, ಬೃಹತ್ ಕ್ಯಾನ್ವಾಸ್ ನಲ್ಲಿ ಸಿದ್ಧವಾಗುತ್ತಿರುವ ಈ ಚಿತ್ರ ಕನ್ನಡಿಗರು ಹೆಮ್ಮೆ ಪಡುವ ಮತ್ತೊಂದು ದೊಡ್ಡ ಸಿನಿಮಾವಾಗಲಿದೆ ಅಂತ ನಮ್ಮ ಆರ್ ಚಂದ್ರ ಅವರು ಹೇಳ್ತಿದ್ದಾರೆ. ಈ ಸಿನಿಮಾ ಮಾಸ್, ಆಕ್ಷನ್, ಎಂಟರ್ಟೈನ್ ಅಲ್ಲಿ ನನ್ನ ಶೈಲಿಯ ಎಮೋಷನಲ್ ಡ್ರಾಮಾ ಕೂಡ ಇರುತ್ತೆ. ಈ ಬಗ್ಗೆ ಶಿವರಾಜ್ ಕುಮಾರ್ ಅವರೇ ಸಾಕಷ್ಟು ನಿರೀಕ್ಷೆಯನ್ನು ಹೊಂದಿದ್ದಾರೆ ಅಂತ ನಮ್ಮ ಆರ್ ಚಂದ್ರ ಅವರು ಹೇಳಿದ್ದಾರೆ. ಇನ್ನು ಬಾಲಿವುಡ್ ನಲ್ಲಿ ಇದೇ ಮೊದಲ ಬಾರಿಗೆ ಸಿನಿಮಾ ನಿರ್ದೇಶನ ಮಾಡ್ತಾ ಇರುವ ನಮ್ಮ ಆರ್ ಚಂದ್ರ ಅವರು ಶಿವಣ್ಣ ಇಷ್ಟು ವರ್ಷಗಳ ಬಳಿಕ ಇತ್ತೀಚೆಗಷ್ಟೇ ತೆಲುಗಿನಲ್ಲಿ ಡೆಬ್ಯೂ ಮಾಡಿದ್ದಾರೆ. ತಮಿಳಿಗೂ ಎಂಟ್ರಿ ಕೊಟ್ಟು ತಮ್ಮದೇ ಆದ ಫ್ಯಾನ್ ಬೇಸ್ ಕೂಡ ಬೆಳೆಸ್ಕೊಂಡಿದ್ದಾರೆ. ಈಗ ಕಾಲಿವುಡ್ ನಲ್ಲಿ ಅವರನ್ನೇ ಲೀಡ್ ಮಾಡಿ ಸಿನಿಮಾ ಮಾಡಲು ನಿರ್ದೇಶಕರು ಸಾಲು ಸಾಲಾಗಿ ನಿಂತಿದ್ದಾರೆ. ನಮ್ಮಂತಹ ಎಷ್ಟೋ ನಿರ್ದೇಶಕರ ಕನಸಿನ ಸಿನಿಮಾಗೆ ಹೀರೋ ಆಗಿರುವ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಬಾಲಿವುಡ್ ಅಲ್ಲೂ ಕೂಡ ಅಬ್ಬರಿಸ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ನಮ್ಮ ಆರ್ ಚಂದ್ರ ಅವರು ಹೇಳಿದ್ದಾರೆ. ಈ ಕಥೆ ಮಾಡುವಾಗ ಅವರನ್ನೇ ಮನಸ್ಸಲ್ಲಿಟ್ಕೊಂಡೆ ಪಾತ್ರ ಬರೆದಿದ್ದೆ. ಇದನ್ನು ಸಿನಿಮಾ ಮಾಡಿದ್ರೆ ಶಿವಣ್ಣ ಅವರಿಗೆ ಮಾಡಬೇಕು ಮತ್ತು ಇದು ಬಾಲಿವುಡ್ ರೇಂಜ್ ನಲ್ಲಿ ಇರಬೇಕು ಎಂಬುದು ಅವರ ತಲೆಯಲ್ಲಿ ಫಿಕ್ಸ್ ಆಗ್ಬಿಟ್ಟಿತ್ತಂತೆ. ಈಗಾಗಲೇ ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಸಿನಿಮಾಗಳಲ್ಲಿ ಶಿವಣ್ಣ ವಿಶೇಷ ಪಾತ್ರದಲ್ಲಿ ನಟಿಸಿದ್ರು. ಈಗ ಬಾಲಿವುಡ್ ನಲ್ಲಿ ಅವರ ಚೊಚ್ಚಲ ಸಿನಿಮಾದಲ್ಲಿ ದಕ್ಷಿಣ ಭಾರತದ ಎಲ್ಲಾ ಚಿತ್ರರಂಗದ ದಿಗ್ಗಜ ನಟರು ವಿಶೇಷ ಪಾತ್ರದಲ್ಲಿ ಅಭಿನಯಿಸ್ತಾರೆ ಅಂತ ಆರ್ ಚಂದ್ರ ಅವರು ಹೇಳಿದ್ದಾರೆ. ಈ ಸಿನಿಮಾದಲ್ಲಿ ಬಾಲಿವುಡ್ ನ ಸ್ಟಾರ್ ನಟರೊಬ್ರು ನಟಿಸ್ತಾರೆ ಅಂತ ನಮ್ಮ ನಿರ್ದೇಶಕರಾದ ಆರ್ ಚಂದ್ರ ಅವರು ಹೇಳಿದ್ದಾರೆ. ಏನಪ್ಪ ಅಂದ್ರೆ, ಸಿನಿಮಾ ಕಲ್ತು ಸ್ವಂತ ಕಂಟೆಂಟ್ ಮಾಡೋರಿಗೆ ಬಾಲಿವುಡ್ ನಲ್ಲಿ ಬೆಲೆ ಇದೆ ಎಂದು ಕೆಲವು ದಿನಗಳಿಂದ ಬಿ ಟೌನ್ ಅಲ್ಲಿ ಸುತ್ತ ಇರುವ ನನಗೆ ಇದ್ರ ಬಗ್ಗೆ ಅರಿವಾಗಿದೆ. ನನ್ನ ಕಬ್ಜಾ ಚಿತ್ರದಿಂದ ನನಗೆ ಬಾಲಿವುಡ್ ನಲ್ಲಿ ಸಿಕ್ಕಿರುವ
ಬೆಲೆಯಿಂದಲೇ ಈ ಸಿನಿಮಾ ಆಗ್ತಿದೆ ಎನ್ನುವ ಹೆಮ್ಮೆ ಮತ್ತು ಖುಷಿ ನನಗಿದೆ ಅಂತ ನಮ್ಮ ನಿರ್ದೇಶಕರಾದ ಆರ್ ಚಂದ್ರ ಅವರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಏನಪ್ಪಾ ನಮ್ಮೆಲ್ಲರಿಗೂ ಖುಷಿಯ ವಿಚಾರ ಅಂದ್ರೆ, ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಹಿಂದಿ ಸಿನಿಮಾದಲ್ಲಿ ಅಭಿನಯಿಸ್ತಾ ಇರೋದೇ ನಮ್ಗೆಲ್ಲರಿಗೂ ಸಂತೋಷದ ಸುದ್ದಿ. ಯಾಕಂದ್ರೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರಿಗೆ ಹಿಂದಿ ಅಂದ್ರೆ ತುಂಬಾ ಪಂಚಪ್ರಾಣ. ಅದರಲ್ಲೂ ಹಿಂದಿನ ಕೂಡ ಅಷ್ಟು ಸರಾಗವಾಗಿ ಸಖತ್ತಾಗಿ ಮಾತಾಡ್ತಾರೆ. ಇನ್ನ ಅವರ ಒಂದು ಹಿಂದಿ ಸಿನಿಮಾ ಹೇಗಿರುತ್ತೆ ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ನೀವೆಲ್ಲರೂ ಅಂದ್ರೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರ ಅಭಿಮಾನಿಗಳು, ಹಾಗೆ ನಮ್ಮ ಕರ್ನಾಟಕದ ಜನತೆ, ನೀವೆಲ್ಲರೂ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರ ಬಾಲಿವುಡ್ ಸಿನಿಮಾಗೆ ಕಾಯ್ತಾ ಇದ್ದೀರಾ. ಆದಷ್ಟು ಬೇಗ ಈ ಸಿನಿಮಾ ತೆರೆಗೆ ಬರಲಿ ಅಂತ ನಾವೆಲ್ಲ ಕೇಳ್ಕೊಳ್ಳೋಣ ಅಂತ ಹೇಳ್ತಾ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ, ಕನ್ನಡ ಚಿತ್ರರಂಗವನ್ನು ಉಳಿಸಿ. ಜೈ ಹ್ಯಾಟ್ರಿಕ್ ಹೀರೋ ಶಿವಣ್ಣ, ಜೈ ಕರ್ನಾಟಕ. ಧನ್ಯವಾದಗಳು.